ಬಿರಿಯಾನಿ ಬಾಕ್ಸ್ಗಳ್ನ ವೇಸ್ಟ್ ಅಂತ ಬಿಸಾಡ್ತಾ ಇದ್ದೀರಾ? ದಯವಿಟ್ಟು ಬಿಸಾಡೋಕ್ಕೆ ಹೋಗಬೇಡಿ. ಬಿಸಾಡೋಕ್ಕೆ ಮುಂಚೆ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಎಂಡ್ವರೆಗೂ ನೋಡಿ ಅಂತಲೇ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಟಿಪ್ಸ್ನ ತಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರಾ ಎಂಡ್ವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಮೊದಲನೇದಾಗಿ ನಾವು ಬಿರಿಯಾನಿ ಬಾಕ್ಸ್ಗಳೆಲ್ಲ ಈ ರೀತಿ ಫುಡ್ ಆರ್ಡ್ರ್ ಮಾಡಿದಾಗ ಬಂದಿರುತ್ತಲ್ವ ಅಂತ ಮುಚ್ಚಳನ ಒಂದು ತೊಗೊಂಡಿದ್ದೀನಿ. ಹಾಗೆ ಜಾಮ್ ಖಾಲಿಯಾಗಿರೋವಂಥ ಮುಚ್ಚಳನೂ 2 ತೊಗೊಂಡಿದ್ದೀನಿ, ಕಿಸಾನ್ ಜಾಮ್ದು. ನೋಡಿ, ಫಸ್ಟು ಯಾವುದಾದ್ರೂ ಒಂದು ಸ್ಕೆಚ್ ಪೆನ್ ತೊಗೋಬೇಕು. ಸ್ಕೆಚ್ ಪೆನ್ ತೊಗೊಂಡ್ಬಿಟ್ಟು ನಮ್ಗೆ ಇಷ್ಟ ಬಂದಿರೋವಂಥ ಡಿಸೈನ್ಸ್ನ ನಾವು ಇದು ಮುಚ್ಚಳ ಏನಿರುತ್ತಲ್ವ ಫ್ರೆಂಡ್ಸ್, ಆ ಮುಚ್ಚಳಕ್ಕೆ ನಾನು ಡ್ರಾ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ನ ನೀವು ಡ್ರಾ ಮಾಡ್ಕೋಬೋದು. ನೋಡಿ, ಕೆಲವ್ರಿಗೆ ರಂಗೋಲಿನೇ ಬಿಡ್ಸೋಕ್ಕೆ ಬರೋದಿಲ್ಲ ಅಂಥವರು ಈ ರೀತಿಯಾಗಿ ನಾವು ಈ ಥರ ಡಿಸೈನ್ಸ್ನ ನಾವು ಮಾಡಿಕ್ಕೊಂಬಿಟ್ರೆ ಅಂತೂ ತುಂಬಾ ಸುಲಭ, ನಮ್ಮ ಕೆಲಸನೂ ತುಂಬಾ ಸುಲಭ ಆಗುತ್ತೆ. ಬಿಗಿನರ್ಸ್ಗೆ ಅಂತ ಅಲ್ಲ, ನಮಗೂ ಅಷ್ಟೇ, ಕಲ್ತಿರೋರ್ಗೂ ಅಷ್ಟೇ ತುಂಬಾ ಬೆಳಗ್ಗೆ ಹೊತ್ತು ಟೈಮ್ ಇರೋದಿಲ್ಲ ರಂಗೋಲಿ ಹಾಕೋಕ್ಕೆ. ಅದಕ್ಕೆ ಒಂದು 10 ನಿಮಿಷ 15 ನಿಮಿಷ ಟೈಮ್ ಆಗೋಗುತ್ತೆ. ಮಕ್ಕಳು ಸ್ಕೂಲ್ಗೆಲ್ಲ ಹೋಗಬೇಕಾಗಿರುತ್ತೆ, ಆಫೀಸ್ಗಳಿಗೆ ಎಲ್ಲ ಟಿಫನ್ ಎಲ್ಲ ಮಾಡೋಕ್ಕೆ ಟೈಮ್ ಇರೋದಿಲ್ಲಲ್ಲ. ಈ ರೀತಿ ನಾವು ರೆಡಿ ಮಾಡಿಕ್ಕೊಂಬಿಟ್ರೆ ಮನೆ ಮುಂದೆ ಎದ್ದು ಬೇಗ 1 ಸೆಕೆಂಡ್ಗೆಲ್ಲ ನಾವು ರಂಗೋಲಿನ ಬಿಡಿಸ್ಕೊಂಬಿಡ್ಬೋದು ಫ್ರೆಂಡ್ಸ್. ನೋಡಿ, ನಾನು ಒಂದು 3 ಡಿಸೈನ್ಸ್ನ ಇಲ್ಲಿ ಡ್ರಾ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಆ ಡಿಸೈನ್ಸ್ನ ನೀವು ಡ್ರಾ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಈ ರೀತಿ 3 ಡಿಸೈನಲ್ಲಿ ನಾನು ತೊಗೊಂಡಿದ್ದೀನಿ. ಆಲ್ರೆಡಿ ನನ್ನ ಹತ್ರ 2 ರೀತಿಯ ಡಿಸೈನ್ಸ್ ಇದೆ. ಇದು ಆನ್ಲೈನಲ್ಲೂ ಬೇಕಾದರೂ ನಿಮ್ಗೆ ಸಿಗುತ್ತೆ. ನಿಮ್ಗೆ ಆನ್ಲೈನಲ್ಲಿ ಬೇಕು ಅಂತಂದರೆ ಒಂದು 50ರಿಂದ 60 ರೂಪಾಯಿ ಇರುತ್ತೆ ಫ್ರೆಂಡ್ಸ್ ಚಿಕ್ಕದು. ದೊಡ್ಡದು ಬೇಕು ಅಂದರೆ ಒಂದು 80 ರುಪೀಸಿಂದ 70ಇಂದ 80 ರುಪೀಸ್ ಇರುತ್ತೆ. ಅದ್ರ ಬದಲು ನಾವು ಮನೆಯಲ್ಲೇ ವೇಸ್ಟ್ ಅಂತ ಬಿಸಾಡೋ ಅಂಥ ಈ ರೀತಿ ಕ್ಯಾಪ್ಗಳಿಂದ ನಾವು ಮನೆಯಲ್ಲೇ ಡಿಸೈನ್ಸ್ಗಳ್ನ ರಂಗೋಲಿ ಹಾಕೋಕ್ಕೆ ರೆಡಿ ಮಾಡ್ಕೋಬೋದು. ನೋಡಿ, ಇವಾಗ 3 ಡಿಸೈನ್ ಆಗಿದೆ. ನೋಡಿ, ನೋಡ್ತಾ ಇರ್ಬೋದು ನೀವು. ಈ ಥರ ನಾನು ಒಂದು ಲೋಟಸ್ಸು ಹಾಗೆ ಒಂದು 2 ಬೇರೆ ಬೇರೆ ರೀತಿಯ ಡಿಸೈನ್ಸ್ನ ಬಿಡಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಕ್ಯಾಂಡಲ್ನ ಹಚ್ಚಿಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ದೀಪ ಬೇಕಾದ್ರೂ ಹಚ್ಚಿ ಇಟ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಹೂವು ಪೋಣಿಸೋ ಅಂಥ ಸೂಜಿನ ತೊಗೊಂಡಿದ್ದೀನಿ. ಸ್ವಲ್ಪ ಉದ್ದ ಹಾಗೆ ಸ್ವಲ್ಪ ದಪ್ಪ ಇರೋವಂಥ ಸೂಜಿನ ತೊಗೊಳ್ಳಿ. ಯಾಕಂದರೆ ಉದ್ದ ಇದ್ದರೆ ಕೈ ಸುಟ್ಕೋಗಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ಕಂಬಿ ಇದ್ದರೂ ಪರವಾಗಿಲ್ಲ, ಕಂಬಿಯಲ್ಲಿ ಬೇಕಾದ್ರೂ ನೀವು ಈ ಥರ ಬಿಸಿ ಮಾಡ್ಕೊತ ನಾವು ಡ್ರಾಯಿಂಗ್ ಏನು ಮಾಡಿರ್ತೀವೋ ಅದ್ರ ಮೇಲೇ ಈ ರೀತಿ ಹೋಲ್ಸ್ ಮಾಡ್ಕೊತ ಬರಬೇಕು ಫ್ರೆಂಡ್ಸ್. ಸ್ವಲ್ಪ ದಪ್ಪ ಇದ್ದರೆ ಜಾಸ್ತಿ ದಪ್ಪ ಹಾಕಕ್ಕೆ ಹೋಗ್ಬೇಡಿ. ಆ ಥರ ಹಾಕಿದ್ರೆ ಡಿಸೈನ್ಸು ಸರಿಯಾಗಿ ಬರೋದಿಲ್ಲ. ರಂಗೋಲಿ ಹಾಕಿದಾಗ ಸೈಡ್ಗೆಲ್ಲ ಬಂದುಬಿಡುತ್ತೆ. ನೋಡಿಕೊಂಡು ಒಂದೇ ಲೆವೆಲಾಗಿರೋ ಅಂಥ ಹೋಲ್ಸ್ಗಳ್ನ ಇಟ್ಕೊತಾ ಬರಬೇಕು. ಇದೇ ರೀತಿಯಾಗಿ ಎಲ್ಲ ನಾವೇನು ಡಿಸೈನ್ ಹಾಕ್ಕೊಂಡಿದ್ವಿ 3ಕ್ಕೂ ನಾನು ಇದೇ ರೀತಿ ಹೋಲ್ಸ್ನ ಮಾಡಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟು ತುಂಬ ಸುಲಭವಾಗಿ ನಾವು ರಂಗೋಲಿಗಳನ್ನ ಬಿಡಿಸ್ಕೋಬೋದು. ಕೆಲವರಿಗೆ ರಂಗೋಲಿನೇ ಬರಲ್ಲ ಅನ್ನೋರು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ಎಲ್ಲ ಹೋಲ್ಸ್ ಮಾಡಾಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಡಿಸೈನು. ಈಗ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ನೋಡಿ, ಈ ರೀತಿಯಾಗಿ ಟ್ರೇನ ಇಟ್ಕೊಂಡ್ಬಿಟ್ಟು ಮೇಲೆ ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರನ್ನು ರಂಗೋಲಿ ಪುಡಿನ ಹಾಕ್ಕೋಬೋದು. ಇದು ಕಮಲ ಹೂವು ಆಗಿರೋದ್ರಿಂದ ನಾನು ಪಿಂಕ್ ಕಲರ್ನ ತೊಗೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಷ್ಟೆ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಸೂಪರಾಗಿರೋವಂಥ ಡಿಸೈನು ಬಂದಿದೆ ಅಂತ ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಕೈಯಿಂದ ಹಾಕಿದ್ದೀವಿ ಅನ್ನೋ ಥರನೇ ಅನಿಸುತ್ತೆ ಫ್ರೆಂಡ್ಸ್. ಯಾವುದೇ ರೀತಿ ನಾವು ಹೊರಗಡೆ ತಂದು ಹಾಕೋ ಬದಲು ಈ ರೀತಿ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ನಾವು ನಿಮಿಷಗಳಲ್ಲಿ ಡಿಸೈನ್ನ ಹಾಕ್ಕೊಬಿಡ್ಬೋದು ಫ್ರೆಂಡ್ಸ್. ಇವಾಗ ಇನ್ನೂ ಒಂದು ಡಿಸೈನ್ ಹಾಕಿ ತೋರಿಸ್ತೀನಿ ನೋಡಿ. ನೋಡಿ, ಇದಕ್ಕೂ ಅಷ್ಟೇ ಈ ರೀತಿಯಾಗಿ ಸ್ವಲ್ಪ ರಂಗೋಲಿ ಪುಡಿನ ಸ್ಪ್ರೆಡ್ ಮಾಡಿಕೊಂಡು ನೋಡಿ, ಸುಮ್ಮನೆ ಈ ಥರ ಟ್ಯಾಪ್ ಮಾಡ್ಕೊತ ಹೋಗ್ಬೇಕಷ್ಟೆ. ನಾವು ಸ್ಪ್ರೆಡ್ ಮಾಡೋ ಅವಶ್ಯಕತೆಯೂ ಇಲ್ಲ ಫ್ರೆಂಡ್ಸ್. ತುಂಬಾ ಈಸಿಯಾಗಿ 1 ನಿಮಿಷ ಅಲ್ಲ, ಒಂದು ಅರ್ಧ ಸೆಕೆಂಡ್ಗೆಲ್ಲ ನಾವು ರಂಗೋಲಿ ಹಾಕಿ ಮುಗಿಸಿ ಬಂದುಬಿಡ್ಬೋದು. ಅಷ್ಟು ಸುಲಭ. ಈ ರೀತಿ ಮಾಡ್ಕೊಂಡು ಒಂದು ರೀತಿ ಮಾಡಿ ನೋಡ್ಕೊಳ್ಳಿ. ಆಚೆ ಬಿಸಾಕೋ ಬದಲು ವೇಸ್ಟು ಅಂತ ನಾವು ಈ ರೀತಿಯಾಗಿ ರೀಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಎಷ್ಟು ಸೂಪರಾಗಿರೋವಂಥ ಡಿಸೈನು ಬಂದಿದೆ. ಈಗ ಇನ್ನೂ ಒಂದು ಮೆಥಡಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಜಾಮ್ ಬಾಟ್ಲ್ದು ಏನಿದೆ ಬಾಕ್ಸು, ಆ ಬಾಕ್ಸ್ಗೆ ಕ್ಯಾಪ್ ಟೈಟಾಗಿ ಹಾಕ್ಕೊಂಬಿಡಬೇಕು. ಹಾಕ್ಕೊಂಡು ರಂಗೋಲಿ ಇಟ್ಟು ಸ್ವಲ್ಪ ಭಾಗ ಅದರಲ್ಲಿ ಇಡಬೇಕು ಫಸ್ಟೇ. ಈ ರೀತಿ ಕ್ಯಾಪ್ ಹಾಕ್ಕೊಂಡು ಉಲ್ಟಾ ಮಾಡಿಕೊಂಡು ಟ್ಯಾಪ್ ಈ ರೀತಿ ಟ್ಯಾಪ್ ಆಗಿ ಅನ್ಕೊತ ಹೋಗ್ತಾ ಇದ್ದರೆ ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ರಂಗೋಲಿ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಈಗ ಇನ್ನೂ ಒಂದು ತೋರಿಸ್ತೀನಿ ನೋಡಿ, ಗ್ರೀನ್ ಕಲರು. ನೋಡಿ, ಇದು ಬೇರೆ ಡಿಸೈನು. ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಬಂದಿದೆ ಅಂತ ನೀವೇ ನೋಡಿ. ನಿಮಗೆ
ಇಷ್ಟ ಆದರೆ ನೀವು ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕೊಡೋ ಅಂಥ ಬಾಕ್ಸ್ಗಳೇನಾದರೂ ಇದ್ದರೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಟ್ರೈ ಮಾಡಿಬಿಟ್ಟಂತೂ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಅಂತೂ. ಈಗಿನ ಇವತ್ತು ಮಾಡಿರೋ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ ರೀತಿ ಮಾಡೋದ್ರಿಂದ ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನನಗೂ ಇನ್ನೂ ಒಳ್ಳೆ ವಿಡಿಯೋಗಳು ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆದರೆ ಅಂತೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.